ಆಯ್ತು 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 ಕೇಳಿಸ್ತಿದ್ಯಾ ಈಚೆಯಿಂದ? ಡಾಲರ್ ತೋರಿಸಿ, ಎಷ್ಟು ಗ್ರಾಮ್ ಆಯ್ತದು ಹೇಳಿ ಅಲ್ಲ. 22 grams, 40 grams chain. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಗೈಸ್, ಏನು ಗೊತ್ತಾ, ನೇಪಾಳಲ್ಲಿ ನಾನು ಏನೇನು ಪ್ಲ್ಯಾನ್ ಮಾಡಿಕೊಂಡು ಔಟ್ಫಿಟ್ ತಂದಿದ್ದೆ, ಅಂದರೆ ಈ ಒಂದಷ್ಟು ಪ್ಲೇಸ್ ಕವರ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನೂ ಆಗಿಲ್ಲ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಬಟ್ ನಾವು ಬಂದಿರೋದು ನಮ್ಮ ಕೆಲಸಕ್ಕೆ ಅಲ್ವಾ, ಬೇರೆ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೇ ಟೈಮ್ ಕಳೆದೋಯ್ತು. ಆದ್ರೂ ಒಂದಷ್ಟು ಕವರ್ ಮಾಡಿದ್ದೀನಿ, 1, 2 ಅನ್ಸುತ್ತೆ. ಯಾವುದೋ ಫಿಶ್ ಪಾಂಡ್ ಇತ್ತು ಮತ್ತು ಲುಂಬಿನಿ ಟೆಂಪಲ್ಗೆ ಹೋಗಿದ್ವಿ. ಸೊ ಇವತ್ತು ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಿಮಗೆ ವ್ಲಾಗ್ ಮಾಡೋಣ ಅಂತ ಹೇಳಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇವತ್ತಿನ ಔಟ್ಫಿಟ್ ಸೈಡ್ ಕಟ್ಟಿದ್ದು ಇಷ್ಟೇ, ಸಿಂಪಲ್. ಕಂಫರ್ಟ್ ಇರಬೇಕಲ್ಲ ಫ್ಲೈಟಲ್ಲಿ ಹೋಗೋಕ್ಕೆ, ಅದಕ್ಕೆ ಬ್ಯಾಗ್ ಎಲ್ಲ ತೊಗೊಂಡು ರೆಡಿ ಆಯಿತು. ನೋಡಿ, ಬ್ಯಾಗ್ ರೆಡಿ ಆಗಿದೆ. ಆದರೂ ನೇಪಾಳಿಗೆ ಬಂದು ನೇಪಾಳಿ ಔಟ್ಫಿಟ್ ಹಾಕಿಲ್ಲ ನಾನು ಸಿಕ್ಕಾಪಟ್ಟೆ ಬೇಜಾರು ಬಿಟ್ಟರೆ ಇನ್ನೇನೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಚಲೋ ಹೋಗ್ತಾ ಇದ್ದೀವಿ. ನೋಡಿ, ಹೋಗ್ತಾ ಏನೇನಾಗುತ್ತೆ ಅಂತ ಹೇಳಿ ಲಾಸ್ಟ್ ಬ್ಲಾಗು ಕವರ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಬಾಯ್, ವೆಯ್ಟ್ ಮಾಡ್ತಾಯಿರಿ. 3 ದಿನ 4 ದಿನದಿಂದ ರೂಮೇ ಕ್ಲೀನ್ ಮಾಡಿಸಿಲ್ಲ ಗೊತ್ತಾ ನಾವು ಗುರು. ಅಷ್ಟು ಆದರೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ನೋಡಿ ನಾವು. ಚಲೋ ಗೈಸ್, ಇದು ನೇಪಾಳಲ್ಲಿರೋ ವೆದರ್ ಕ್ಲೈಮೇಟ್ ಈ ಥರ ಇದೆ ಆಯಿತಾ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ, ಬಟ್ ಇದು ಬೆಳಿಗ್ಗೆ 9 ಗಂಟೆ 10 ಗಂಟೆ ಆದ್ರೂ ಇನ್ನೂ ಇಬ್ನಿ ಬೀಳೋ ಥರ ಬರ್ತಾನೆ ಇರುತ್ತೆ. ನೋಡಿ, ಟೈಮು 9:40 ಆಗಿದೆ. ವೆದರ್ ಹೆಂಗಿದೆ ಅಂತ ನೀವೇ ನೋಡಿ. ಅಪ್ಪ, ನಿಜವಾಗ್ಲೂ ನೇಪಾಳ ಅಂತೂ ಸೂಪರ್ ಗುರು. ನೆಕ್ಸ್ಟ್ ಟೈಮ್ ಏನಾದ್ರು ಟ್ರಿಪ್ಗಂತ ಬಂದರೆ ಫುಲ್ ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡಿ ಕವರ್ ಮಾಡಬೇಕು. ಇವಾಗ ಈವೆಂಟಿಗೆ ಅಂತ ಬಂದಿದ್ದಕ್ಕೆ ಏನೂ ಎಂಜಾಯ್ ಮಾಡೋಕ್ಕಾಗಿಲ್ಲ, ಜಾಸ್ತಿ ಪ್ಲೇಸಸ್ ನೋಡೋಕ್ಕೂ ಆಗಿಲ್ಲ ಗೈಸ್. ಅಪ್ಪ ದೇವ್ರೇ, ಸಾಕಾಗೋಯ್ತಪ್ಪ. ನಾವು ಏರ್ಪೋರ್ಟ್ಗೆ ಹೋಗ್ತಿದ್ವಾ, ಸ್ವಲ್ಪ ಕಾಫಿ ಟೀ ಕುಡಿಯೋಣ ಅಂತ ಬಂದ್ವಿ. ಟೆನ್ಷನ್ ಗುರು. ನೋಡಿ ಹೆಂಗೆ ಎಣ್ಣೆಲಿ ಕಚ್ಚಕ ಪುಚ್ಚಕ ಮಾಡ್ತವ್ರೆ. ಆಯ್ ಮಾಡಿ. ಏನಿದೆ ಹೇಳಿ? ಕಚೋರಿ. ನಮ್ಮ ಕಡೆ ಕಚೋರಿ, ಇವ್ರ ಕಡೆ ಕಚೋರಿ. ಸಮೋಸ. ಆಯಿಲ್ ನೋಡಿ ಹೆಂಗೈತೆ, ಒಳ್ಳೆ ಆಯಿಲ್. ಗೈಸ್, ನಾವು ಹೋಗ್ತಾ ಇರೋದು ಕಿಯಾ ಕಾರಲ್ಲಿ. ಗಾಡಿ ನೋಡಿ ಹೆಂಗೆ ಮಾಡಿದೆ ಡ್ರೈವರ್. ಅಯ್ಯೋ, ಈ ಅಪ್ಪ ಗಾಡಿ ಕಾರ್ ಓಡಿಸ್ದಾಗಿಂದನೂ ಮನುಷ್ಯರಿಗೆ ಒಬ್ರಿಗೂ ಗುದ್ದಿಲ್ವಂತೆ, ಬರೀ ಗೋಡೆಗಳಿಗೆ ಗುದ್ದಿರೋದು. ಉಸ್ಕಾ ಬಜಾರ್ ಗೈಸ್, ನಾವಿವಾಗ ಇದ್ದೀವಿ ಉಸ್ಕಾ ಬಜಾರಲ್ಲಿ. ಇದು ಸೇಮ್ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಮಸಾಲೆ ಪುರಿ ಸಿಗುತ್ತೆ ಅದೇ ಥರ ಇಲ್ಲಿ ಕೊಡ್ತಾರೆ. ಬಟ್ ಅದು ಬೆಂಗಳೂರು ಥರ ಇರಲ್ಲ. ಥ್ಯಾಂಕ್ ಯು ಬ್ರೋ. ಮಸಾಲೆ ಪುರಿ ಈ ಥರ ಇದೆ. ಹಾಂ, ಅಂದರೆ ಇಲ್ಲಿ ಇದು ನಮ್ಮ ಥರ ಎಲ್ಲ ಹಾಲು ಹಾಕಿ ಮತ್ತು ಏನೇನೋ ಮಾಡ್ತಾರಲ್ಲ ಅದೆಲ್ಲ ಮಾಡಲ್ಲ. ಸಮೋಸ, ಸಮೋಸ ಬರೀ ಮೋಸ. ತಿಂದು ಟೇಸ್ಟ್ ನೋಡ್ತೀನಿ ರೀ. ಖಾರ ಗೈಸ್, ಇವ್ರಗಡೆ ಮಗ್ ನೋಡಿ ಹೆಂಗಿದೆ, ಸ್ಟೀಲ್ ಮಗ್ಗು.
ಮತ್ತು ಒಂದು ಟೀ ತೊಗೊಂಡೆ ಕುಡಿಯೋಣ ಅಂತೇಳಿ. ಓಹೋ ಸಿಹಿ ಗೊಜ್ಜು, ಹೆವಿ ಸ್ವೀಟು. ಗೈಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನೇಪಾಳಲ್ಲಿ ಏನೋ ಹೇಳ್ತಾರಪ್ಪ, ಇದು ಏರ್ಪೋರ್ಟಿಂದ ಮುಂದೆ ಸ್ವಲ್ಪ ಇದು ಯಾವುದೋ ಯೋಗಿ ಸ್ವಾಮಿ ಯೋಗಿನೋ ನನಗೆ ಗೊತ್ತಿಲ್ಲ, ಸಾರಿ ಬೇಜಾರು ಮಾಡ್ಕೊಂಬೇಡಿ. ಇದ್ರ ಬಗ್ಗೆ ತಿಳ್ಕೊಂಡು ಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ. ಬಟ್ ಇದು ಸಖತ್ತಾಗಿತ್ತು. ಐ ಥಿಂಕ್ ಇದು ದೇವಸ್ಥಾನನೋ ಏನೋ ಗೊತ್ತಿಲ್ಲ, ನೋಡೋರು ಹಾಗೇ ಕಾಣಿಸ್ತಿದೆ ಗೋಪುರ ಥರ. ಸೊ ಐ ಹೋಪ್ ಇದು ದೇವಸ್ಥಾನ ಅಂತಾನೆ. ಏನೋ ಸ್ವಾಮಿ ಯೋಗಿ ಏನೋ ಹೇಳಿದ್ರಪ್ಪ, ಮರ್ತೋಯ್ತು ಹೆಸರು. ಅವ್ರದ್ದು ಇದು ಅಂತ ಏನೋ ಹೇಳ್ತಿದ್ರು. ಮತ್ತು ಗೈಸ್ ನಾವಿದ್ದ ಪ್ಲೇಸಿಂದ ಏರ್ಪೋರ್ಟಿಗೆ ಬರೋಕ್ಕೆ 6 ಅವರ್. ಅದರಲ್ಲಿ ಏನೇನು ಸಿಗುತ್ತೆ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ. ಆದರೂ ಟೈಮ್ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ ಅಂತೇಳಿ ಹಿಂಗೆ ಮಾಡ್ತಾಯಿದ್ವಿ. ಸುಸ್ತಾಗಿತ್ತು. ಊಟಕ್ಕೆ ಹೋಗೋಣ ಅಂತ ನೋಡ್ತಿದ್ವಿ. ಇವತ್ತು ಮಂಡೇ, ಅದಕ್ಕೆ ವೆಜ್ ಬರ್ಗರ್ ತಿನ್ನೋಣ ಅಂತ ಹೇಳಿ ಬರ್ಗರ್ ಕಿಂಗಿಗೆ ಬಂದ್ವಿ. ಯಾವುದೋ ಒಂದು ಸೆಂಟ್ರಲ್ ಮಾಲು ಯಾವುದೋ ಮಾಲ್ ಇತ್ತು, ಆ ಮಾಲ್ ಹತ್ರ ಬಂದ್ವಿ. KFC ಹತ್ರ ಬಂದ್ವಿ. ಸೊ ವೆಜ್ ಆಗಿರೋದ್ರಿಂದ ಇವತ್ತು ವೆಜ್ ಬರ್ಗರ್ ಕಿಂಗ್ನ ತೊಗೊಂಡ್ವಿ. ತಿಂದು ತೋರಿಸ್ತೀನಿ ಹೇಗಿದೆ ಅಂತ. ನೀವು ತಿಂದಿರ್ತೀರಾ, ಬಟ್ ಇಲ್ಲಿದೆ ಹೇಗೆ ಟೇಸ್ಟ್ ಇರುತ್ತೆ ಅಂತ ನೋಡಬೇಕಲ್ವ. ಹಾಗಾಗಿ ಚೆನ್ನಾಗಿತ್ತು, ಇಷ್ಟ ಆಯಿತು. ಬಟ್ ವೆಜ್ ನಾನು ಟ್ರೈ ಮಾಡಲ್ಲ, ನಾನ್ ವೆಜ್ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ. ಅಲ್ಲೇ ವಾಶ್ರೂಮ್ ಹೋಗಿದ್ವಿ ಗೈಸ್. ಇದು ಸೌಂಡ್ ನೋಡಿ ಹೆಂಗಿದೆ. ಗೈಸ್ ಈ ಕ್ಲಿಪ್ಪಿಗೆ 50 ರೂಪಾಯಿ ಅಂತೆ. ಶಿವಾಜಿನಗರಲ್ಲಿ 10 ರೂಪಾಯಿ ಇದು. ಗೈಸ್ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಅದು ಏನು ತಗೋತೀವೋ ಗೊತ್ತಿಲ್ಲ. ಅವಳು ಬಾಯ್ ಕಿತ್ನಾ 150 ಆರಾಮ್ ಸೆ ಈಗ ಹೇಳು, ಅದನ್ನ ಎಕ್ಸ್ಪ್ಲೇನ್ ಮಾಡು. ಇದು ಆ್ಯಕ್ಚುಲಿ 150 ಒಂದಂತೆ. ನಾನು ಮಿಂತ್ರದಲ್ಲಿ 200 ಕೊಟ್ಟು ತಗೊಂಡಿದ್ದೆ. ಅದಕ್ಕೆ ತಗೊಳ್ಳಿ ಬ್ರೋ, ಚೆನ್ನಾಗಿರುತ್ತೆ ನೋಡಿ. ಅಲ್ವಾ? ನಮ್ಮ ಪಾಪುಗೆ ಏನಾದ್ರು ತಗೊಬೇಕು ನಾನು ಕಣೆ. ನಮ್ಮ ಐಶು ಬುಲ್ಲಿಗೆ ಚಿಕ್ಕ ಪಾಪು ಇನ್ನೂ 8 ತಿಂಗಳಿಗೆ ಏನು ತಗೊಂತಾರೆ ಭಯ್ಯ? 150 ಅಂತೆ, ಜಾಸ್ತಿ ಆಯಿತು. ಎಲ್ಲ ಆಯಿತು ಒಳಗಡೆ ಬೇಡ 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 ಬಿಡಿ. 350 ಅಂತೆ. ಕೇಳಿಸ್ತಿದ್ಯಾ ಈಚೆಯಿಂದ ಸೌಂಡು? ಇದೆದಳು ಇದೆ, ಹಿಂಗೆ ಎದಳು ಪಚ್ಚ 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 350 ಭಯ್ಯ. ಏನು ಬರ್ತೇನಾ? ಏನು ಹೇಳ್ತಾರೆ ಹಿಂದಿಲಿ? ಕಮ್ಮಿ ಹೇಳ್ರಿ ಅಂತ. ಕಮ್ ಕರೋ ಥೋಡಾ ಕಮ್ ಕರೋ ಭಯ್ಯ, ಕಮ್ಮಿ ಮಾಡ್ಕೊಳ್ಳಿ. 250 ಏನಾ? ಬ್ಯಾಂಗ್ಳೂರ್ में 150 रुपीस कहीं नहीं. ओ भैया भैया 250 ಫೈನಲ್. ನನ್ನ ಪಾಪುಗೆ 8 ಮಂತ್ಸ್ ಬೇಬಿಗೆ ಕೊಡಬೇಕು ಅದಕ್ಕೆ. ಭಯ್ಯ ಕಮ್ ಕರೋ ಭಯ್ಯ, ಕಮ್ ಕರ್. ಬ್ಯಾಂಗ್ಳೂರ್ में जस्ट 150 रुपीस. ಇಲ್ಲ ಬೂಬು ನೋಡು ಕಿತ್ನಾ 400 ಕೊಟ್ಟು ತಗೊಂಡ್ರಾ? ಕಮ್ಮಿ ಮಾಡೋದು 3 ತಗೊಂಡಿದ್ದಕ್ಕೆ ಎಷ್ಟು? 300 ಏನೋ ಮಾಡೋದು. ಯಾವ್ದು ತಗೊಳ್ಳಿ? ಚೆನ್ನಾಗಿದ್ದಾರೆ. ಬೆಂಗಳೂರಲ್ಲೆಲ್ಲ 100 ರೂಪಾಯಿಗೆಲ್ಲ ಸಿಗುತ್ತಿದೆ. ಒಂದು ಜಾತ್ರೆ 350 ಹೇಳ್ತಿದ್ದಾರೆ ಭಯ್ಯ. 150 ಫೈನಲ್ ಭಯ್ಯ. ನೋಡಿ ಹೆಂಗೆ ಹೇಳ್ತಾರೆ. ಬಾರ್ಗಿನ್ ಮಾಡಕ್ ಕಲ್ತಿದ್ದೀನಿ ನಾನು. ಯಾರು ತುಮಕೂರು ಅಂತ ಹೇಳಿ
ಅಲ್ಲ ಬೆಂಗಳೂರು ನಮ್ಮದು ಅಂತ. ಹಲೋ ಕಮ್ ಕರ್ ನೀನು ಕೇಳ್ರಿ. ಫೋನ್ ಮಾಡಿ ಭಯ್ಯ ಥೋಡ ಕಮ್ ಕರ್ಕೆ ದे दो. ಹಾಂ ಏನು ಯಾರ್ದು ಎಲ್ಲ ಕಾಸ್ಟ್ಲಿ ಗೈಸ್. ನಮ್ಮ ಬೇಬಿಗೆ ಇದೊಂದೇ ತಗೊಂಡಿದ್ದು. ನಮ್ಮ ಬೇಬಿಗೂ ಆಗಬೇಕು, ನನಗೂ ಯೂಸ್ ಆಗಬೇಕು. ಏನಾದರೂ ಹಿಂಗೆ ಮ್ಯಾಜಿಕ್ ಮಾಡೋಕ್ಕೆ ರೀಲ್ಸಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ನಮ್ಮ ಬೇಬಿಗಿದು. ಗೈಸ್ ನಾವು ಇವಾಗ ಏರ್ಪೋರ್ಟಲ್ಲಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಅಮ್ಮ, ಒಳ್ಳೆ ಟ್ರೈನಿಗೆ ವೆಯ್ಟ್ ಮಾಡ್ತಾರೆ ಗೊತ್ತಾ ಜನಗಳು, ಆ ಥರ. ಇವ್ರು ಆಲ್ವೇಸ್ ಬ್ಯುಸಿ ಫೋನಲ್ಲಿ. ಮೇಡಮು 24 hours ಬ್ಯುಸಿ. ಮುಖಗಳನ್ನ ನೋಡೋಕ್ಕಾಗ್ತಾ ಇಲ್ಲ, ಹಿಂಸೆ ಆಗ್ಬಿಟ್ಟಿದೆ. ಮಾತಾಡು, ಏನು ಮಾತಾಡ್ತಾರೆ? ಇಲ್ಲಿರೋ ಜನಗಳ ಬಗ್ಗೆ ಏನು ಅನ್ಸುತ್ತೆ? ಕುರಿ ದೊಂಬಿ ಅಂತಾರೆ ಗೊತ್ತಾ, ಲಿಟ್ರಲಿ ಹಂಗೆ. ಏರ್ಪೋರ್ಟ್ ಅಂತ ಅನಿಸ್ತಾ ಇಲ್ಲ. ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವ, ಟ್ರೈನಲ್ಲಿ ಹೋಗ್ತಾ ಇದೀವ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಕ್ಲಿಪ್ ಹಾಕ್ತೀನಿ, ನೀವೇ ನೋಡ್ಕೊಳ್ಳಿ. ಅದು ಎಷ್ಟು ಸೀಟ್ಸ್ ಇದೆ ಗೊತ್ತಿಲ್ಲ, 100 70 120. ಬ್ರೋ 120 ಗೊತ್ತಿರೋ ಬಿಟ್ಟು ಪ್ರಕಾರ ಜಾಸ್ತಿ. ನಾವುಗಳೇ ತುಂಬಾ ಜನ ಇದೀವಿ. ನಾವೇ ಒಂದು 70 ಮೆಂಬರ್ಸ್ ಇದ್ದೀವಿ. ನಾವು ನಮ್ಮ ಬಂದಿದ್ದು team 70 ಈವೆಂಟಿಗೇನೆ 70 ಮೆಂಬರ್ಸ್ ಇದ್ದಾರೆ. ಇನ್ನು ಗೊತ್ತಿಲ್ಲ, ತೋರಿಸ್ತೇವೆ ಫ್ಲೈಟ್. ಬ್ರೋ ಇಲ್ಲಿರೋರೆಲ್ಲ ಗೈಸ್, ನಾನು ರೆಡ್ ಬುಲ್ ಕುಡಿತಾ ಇಲ್ಲ, ರೆಡ್ ಬ್ಲೂ ಇದು. ಐ ಥಿಂಕ್ ರೆಡ್ ಬ್ಲೂ ಇಸ್ ಡೂಪ್ಲಿಕೇಟ್ ಡ್ರಿಂಕ್ ಅನಿಸುತ್ತೆ, ಗೊತ್ತಿಲ್ಲ. ರೆಡ್ ಬುಲ್ ಕೇಳಿದ್ದೀನಿ, ರೆಡ್ ಬ್ಲೂ ಇದೆ ಫಸ್ಟು. ಬಟ್ ಹೇಳಕ್ಕಾಗ್ತಾ ಇಲ್ಲ, ಬಿಟ್ಟಿದ್ದಾರೆ. ಹೌದಾ? ಅವ್ರು ಬಂದಿದ್ರು, ಅದೇ ನಮಗೆ ಸಾಕು, ಖುಷಿ ಆಯ್ತು. ಎಷ್ಟು ಜನ ಇದ್ದಾರೆ ಅಪ್ಪ ದೇವ್ರೆ. ಎಲ್ಲ ನಮ್ಮೂರೇ, ಎಲ್ಲ ಜಾಗ ನಮ್ಮೂರೇ. ಬಿಡಿ ಪಾಪ. ಬಸ್ ಆಗಿರೋ ಈಗ ಸ್ಟಾರ್ಟ್. ಇಲ್ಲ ಹಾಕ್ಸಿರೋದು ಗೂಬೆ ಸೆಲ್ಫಿ ಮಿರರ್. ವಾಯ್ಸ್ ಬರುತ್ತೆ, ಮುಚ್ಕೊಂಡು ಕುತ್ಕೊಳ್ರಪ್ಪ. ಕಿಚ್ಕೊಂಡು ಸಾಯಿರಿ ಇವಾಗ. ಗೈಸ್ ಹೊಟ್ಟೆ ಹಸಿತಾಯಿತು, ಅದಕ್ಕೆ ನಾವು ನನಗೆ ನಮ್ಮ ಫ್ರೆಂಡ್ ಅವರು ಗಿಫ್ಟ್ ಮಾಡಿದ್ದು. ಗಿಫ್ಟ್ ಅಲ್ಲ, ಕೇಳ್ಬಿಟ್ಟು ತೆಗಿಸ್ಕೊಳ್ಳೋದು ಗಿಫ್ಟಾ? ನಮ್ದೊಂದು ಬಾಳ ಬಾಳಿಗೆ ಭಿಕ್ಷೆ ಬಿಡ್ರಿ, ಯಾವನ್ನ ಮುಳುಸಾರದ ಕಾಸು ಇರಲಿಲ್ಲ. ಹಂಗಂತಲ್ಲ, ನಾವು ನನಗೆ ಯು.ಪಿ.ಐ ವರ್ಕ್ ಆಗಿಲ್ಲ, ಕ್ಯಾಶ್ ಇರಲಿಲ್ಲ, ಹೊಟ್ಟೆ ಸಿಗ್ತಾಯಿತ್ತು, ಎಲ್ಲ ಭಿಕ್ಷೆ ಬಿಡದೆ ಕೊಡಿಸ್ದೆ. ಭಿಕ್ಷೆ ಎಲ್ಲ ಅಷ್ಟೊಂದೆಲ್ಲ ಸೀನ್ ಇಲ್ಲ. ನಾವು ಈವೆಂಟ್ಗೆ ಹೋಗಿದ್ವಲ್ಲ, ಆ ಈವೆಂಟ್ ಆರ್ಗನೈಸ್ ಮಾಡಿರೋಂಥವ್ರು ನಮಗೆ ಕೊಡಿಸಿದ್ದು ನವೀನ್ ಅವರು. ಇದೇನಂತ ಓಪನ್ ಮಾಡ್ತೀನಿ ರೀ, ನೋಡಿ. ಇದಕ್ಕೆ ಎಷ್ಟು ಗೊತ್ತಾ? 250 ರೂಪೀಸ್. ಇಷ್ಟಕ್ಕೆ ಇಷ್ಟೇ ಇರೋದು ಇದರಲ್ಲಿ, 250 ರೂಪೀಸ್. ಇಟ್ಕೊಳ್ಳೆ, ಹೀಗೆ ಓಪನ್ ಮಾಡ್ತೀನಿ. 600 ಕಣೆ, 600 ಕೊಡು. ನನಗೆ ನವೀನ್ ಅವ್ರು ಕೊಡ್ಸಿದ್ದು. ನೋಡ ಏನೇನೈತೆ ಇಲ್ಲಿ, ನೋಡಿ 250 ರೂಪೀಸ್ ಇಷ್ಟು. ನೋಡ
whatever you have. Whatever you have. ಆಲ್ಮಂಡ್ಸ್ ಇದ್ ಕಣೆ, ನೀನು ಅದೇ ತಾನೇ ಹೇಳಿದ್ದು. ರೋಸ್ಟೆಡ್ ಆಲ್ಮಂಡ್ಸ್. ಇಷ್ಟಕ್ಕೆ 250ನಾ ಗುರು? $150 ಗ್ರಾಮ್ಸ್ ಆಲ್ಮಂಡ್ಸ್ ಬರೋದು 250 ರುಪೀಸ್ಗೆ. ಮತ್ತೇನು ತಗೊಂಡ್ವಿ ನಾವು? ಮತ್ತೊಂದು ಏನು ತಗೊಂಡ್ವಿ? ಮಸ್ತಾನ್ ಟಿಕ್ಕಾ ಮಸಾಲ. ಏಯ್ ಇದು ಏನು ಹೇಳು? ಏನಿದು ಏನಿದು ಮಸ್ತಾನ್? ರೈಸ್ ಚಾವಲ್. ಮುಚ್ಚೋದು ಆಗ್ತದೆ. ಏನೋ ತಗೊಂಡಿದ್ದೀವಿ, ತಿನ್ಬೇಕಾದ್ರೆ ತೋರಿಸ್ತೀವಿ. ಇದೊಂದು 10 ಮಿನಿಟ್ಸ್ ಬೇಕಂತೆ. ಕೈಂಡ್ ಆಫ್ ಮ್ಯಾಗಿ ಥರ ಇದು. 10 ಮಿನಿಟ್ಸ್ ಆದಮೇಲೆ ತಿನ್ನಬೇಕು, ಅರ್ಥ ಆಯಿತು? ಇಷ್ಟು ದೂರ ಬೇಕಾ? ಮತ್ತೆ ಇಲ್ಲಿ ನೋಡಿ, ಒಂದು ಗ್ಲಾಸ್ ಬಟರ್ ಮಿಲ್ಕ್ ಕೊಟ್ಟಿದ್ದಾರೆ. ಅವ್ರು ಏನು ಗೊತ್ತಾ, ಇದಕ್ಕೂ ಚಾರ್ಜ್ ಮಾಡಿದ್ದಾರೆ ಗುರು. ಏನು ಜನ. ತಿಂತಾ ಇರೋದೇ ಫ್ರೀ ಗುರು, ಅದರಲ್ಲೂ ಎಷ್ಟು ಕಂಪ್ಲೇಂಟ್ ನೋಡಿ ಗುರು. ಹಲೋ, ಅವ್ರು ಯಾರ ಹತ್ರನೇ ತೆಗ್ಸ್ಕೊಂಡಿಲ್ಲ. ಇವೆಂಟಿಗೆ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ. ಸನತನ್ ಮತ್ಲ ಇಬ್ಬರು ಹೆಸರು ಬಾಯಿಗೆ ಬರುತ್ತೆ. ನವೀನ್ ಅವ್ರು ಕೊಡ್ಸಿದ್ದು. ಬ್ಲಾಗಲ್ಲೆಲ್ಲ ನವೀನ್ ಅವ್ರು ಕೊಡಿಸಿದ್ದು ಮಾಡಿದ್ದು ಫುಲ್ ಬ್ಲಾಗಲ್ಲಿ. ಅವ್ರೆ ನವೀನ್ ಅಂದ್ರೆ ಮಧು ಅವರು ಪಕ್ಕದಲ್ಲಿ. ಅವ್ರ ಪಕ್ಕದಲ್ಲಿ ಇರೋರು ಅವ್ರ ಹೆಸರೇನು? ಸತೀಶ್ ಮಧು, ಇವರು ನವೀನ್ ಭಯ್ಯ. ಓ ಭಯ್ಯ, ಶಾಸ್ತ್ರಿ ಭಯ್ಯ. ಬಾಯ್ ಮಾಡಿ. ಸೇಟು ಭಯ್ಯ. ಸೇಟು ಭಯ್ಯದು ಡಾಲರ್ ತೋರಿಸಿ. 2x ಹಾಕಿ, 2x ಹಾಕೋ ನಾಳೆಲ್ಲ ಇದ್ರಲ್ಲಿ ಬರುತ್ತೆ. ಭಯ್ಯ. ಸೇಟು ಭಯ್ಯ, ಸೇಟು ಭಯ್ಯ. ಶಾಸ್ತ್ರಿ ग्रुप वालों ने किसी ने कौन है बताओ? वेरी बैड तो हम उसको आपके साथ ಶಾಸ್ತ್ರಿ ಅವರೇ ಡಾಲರ್ ತೋರಿಸಿ. जैन ಜೈನ್ ಅವರೇ ಡಾಲರ್ ತೋರಿಸಿ. ಎಷ್ಟು ಗ್ರಾಮ್ ಐತದು? ಹೇಳಿ ಎಲ್ಲ 22 grams 40 grams chain. ಸೇಟು ನೀವು ಅಲ್ವಾ? ಹೌದು, ಹೇಳಿ ಇದೇ ತರ ಡಾಲರ್ಸ್ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಇದೇ ತರ ಅಲ್ಲ, ಇನ್ ಯಾವುದೇ ತರದ್ದು ಡಾಲರ್ ಗೋಲ್ಡ್ ಅಲ್ಲಿ ಏನೇ ಮಾಡಿಸ್ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಸೋನು ಗೌಡನ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಇಸ್ಕೊಳ್ಳಿ ಅವ್ರ ಹತ್ರ. ನನ್ನ ಹತ್ರನೇ ಅವ್ರ ನಂಬರ್ ಇಲ್ಲ. ಅವ್ರ ನಂಬರ್ ನಾನೇ ಕೊಡ್ಲೆ. ಇವಾಗ ಕೊಡ್ತೀನಲ್ಲ. ಓಕೆ ಶಾಸ್ತ್ರಿ, ಚಲೋ ಬಾಯ್. ಚಲೋ ಏನ್ ಮಾಡು. So beautiful. ನೀವು ಬಂದಿರಾ ಬಾಬಣ್ಣ? ನೀವು ಬಂದಿರಾ? ಯಾವುದೇ ಏರ್ಪೋರ್ಟ್ ಇದ್ರೂ ನಮ್ಮ ಬೆಂಗಳೂರು ಏರ್ಪೋರ್ಟ್ಗಿಂತ ಬೇರೆ ಯಾವ ಏರ್ಪೋರ್ಟು ಮಸ್ತ್ ಇಲ್ಲ. ಈ ಮಸ್ತನ್ ಯಾಕೆ ಹಿಂಗೆ ಆಡ್ತಾನೆ ಅಂತ ಗೊತ್ತಿಲ್ಲ. ಕತ್ಲೆಗೆ ಹೋದ್ರೆ ಕಾಣಿಸೋದೇ ಇಲ್ಲ. ಮಂಡ್ಯ ವಿಡಿಯೋದಲ್ಲಿ ಬರ್ತಿದೀನಿ. ಕಂಪ್ಲೇಶ್ ನೋಡಿ ಹೆಂಗ್ ನೋಡ್ತಾವೆ. ಅಣ್ಣ ನಿಮ್ ಗಂತ ಭಯ್ಯ, ನಿಮ್ದು ಗಂತ ಅಯ್ಯೋ भैया मेरा गन नहीं है, मेरा गन नहीं है. ಅಯ್ಯೋ ದೇವ್ರೇ. ಗೈಸ್ ಬಂದಿದ್ದೀವಿ ಈಗ ಏರ್ಪೋರ್ಟಿಗೆ. ಟೈಮ್ ಎಷ್ಟು? 10 o'clock ಆಗಿದೆ. ಸೊ ನೋಡಿ, ನಾವೆಲ್ಲ ಕಾಫಿ ಮತ್ತು ಪನ್ನೀರ್ ರೋಲ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ನಮ್ಮ ತುಮಕೂರವರು ಮಸ್ತಾನು ಎಲ್ಲ ಬಾಯ್ ಮಾಡಿಬಿಡಿ. ಸೊ ಯಾ ಟಾಟಾ, ಬಾಯ್ ಬಾಯ್, ಲವ್ ಯು. ಆಯ್ತು, ಬಾಯ್ ಮಾಡೆ. ಗೈಸ್ ನಮ್ಮ ಕಿಯಾ ಫ್ರೀಜು ನೋಡಿ ಇವಾಗ ಹೆಂಗೆ ಮಾಡ್ತಾರೆ.
ನೋಡಿ ನಮ್ಮ ಅಕ್ಕ ಬಂದ ತಕ್ಷಣ ಬ್ರೀಸು ಕೂಲ್ ಮುಂದೆ ಪಂಚ ಪ್ರಾಣ ನಮ್ಮ ಅಕ್ಕಂಗೆ. ಆಯ್ತು ಸಾಕು. ಹೂ ಬಂಗಳ ಅಯ್ಯೋ ನನ್ನ ಜೀವ. ಅಣ್ಣನ ಎತ್ಕೊಂಡ್ಬಿಡ್ತೀನಿ, ಇಲ್ಲ ತಮ್ಮನ ಎತ್ಕೊಂತೀನಿ ಎಲ್ಲ ಬಂಗಾರ, ತಮ್ಮನ ಎತ್ಕೊಂತೀನಿ. ಅಯ್ಯೋ ಬಾ ಜೀವ. ಇದು ಚಿಕ್ಕ ಮಗು ಅದಕ್ಕಿಂತ. ಚುಚ್ಚಿ ಕೊಡು ಬಂಗಾರ. ಅಯ್ಯೋ ನನ್ನ ಜೀವ ನೋಡು ಪಾಪ. ಆಯ್ತು ಫುಲ್ಲು ಸೈಲೆಂಟ್ ಆಗ್ತದೆ. ಇವಾಗ ಸರಿ ಹೋಗ್ತೇನೆ ಬಿಡು. ನಾನು ಬಂದಿದ್ದೀನಲ್ಲ, ಇರು ಬಂಗಾರ ಎತ್ಕೊಂಡ್ಬರ್ತೀನಿ. ಯಾಕೋ ಅನಿಸ್ತೀಯಾ? ತೀರ್ಸು. ಬೋ ನೋಡೆ ನಿಧಾನ ಮಮ್ಮಿ. ಬಾ ಬಿಸ್ಕೆಟ್ ಕೊಡ್ತೀನಿ, ಬಾ ನೋಡಿ, ಬಾ ಬಿಸ್ಕೆಟ್ ಹಾಕ್ತೀನಿ, ಬಾ ಬಂಗಾರ. ಫಸ್ಟು ತಿಂದ್ರಿ ಆಮೇಲೆ ಆಟ ಆಡೋದ. ಪಾಪ ನನ್ನ ಮಕ್ಕಳು ನಾನು ಅಂತ ಸೈಲೆಂಟ್ ಆಗಿಬಿಟ್ಟಿದ್ರಾ? ಬ್ರೀಸು ಅದು ಯಪ್ಪ ಫಸ್ಟು ಕಣ್ಣಲ್ಲಿ ನೀಟಾಗಿ ನೋಡ್ಕೊ ಅಂತ ಹೇಳಿದ್ರೆ ತಾಗಿಸ್ಕೋದಿಲ್ಲ. ಅಕ್ಕ ಅದಕ್ಕೆ ತೆಗ್ದ ಇಲ್ಲ ಹೇಳು. ತಿನ್ನೋ ಬಂಗಾರ. ಏಂಡ ಟಾಟಾ ಬಾಯ್. ಇವಾಗ ವಿಡಿಯೋ ಮಾಡ್ತೀರ ನೀವೇ ನಿತ್ತಿ ಮಲ್ಗಿದ್ರಾ? ಬರ್ತೀನಿ ಅಂತ ಹೇಳಿದ್ರು ಮಲ್ಗವ್ರೆ. ಎಲ್ಲ ಬಟ್ಟೆ ಎಲ್ಲ ತೆಗ್ದು ಆಲ್ರೆಡಿ 11:30 ಆಗಿದೆ. ಅಕ್ಕ ಇವಾಗ ರೀಚ್ ಆದ್ಲು ಮನೆಗೆ. ಊಟ ಮಾಡ್ಬೇಕಕ್ಕ. ಅಯ್ಯೋ ಹೋಗಿ ತಿನ್ನೋಗು ಬಂಗಾರ, ಎತ್ಕತೀನಿ. ಎಕ್ಸೈಟ್ಮೆಂಟ್ಗೆ ಅವನಿಗೆ ಇದಾಗ್ಬಿಡುತ್ತೆ ಬ್ರೀತಿಂಗ್. ಬರ ಬಿಸ್ಕೆಟ್ ಬಾ ಬ್ರೀಸು, ಬಾ ಬಿಸ್ಕೆಟ್ ತಗೋ ಬಾ. ಇಲ್ಲಿ ಬಾ ತಿನ್ನು ಬಂಗಾರ. ನೀನು ಒಂದು ಸವಾಸಕ್ಕೆ ಹೋಗ್ಬಿಡ ತಿನ್ನೋ. ಸರಿ ಓಕೆ, ವಿಡಿಯೋ ಎಂಡ್ ಮಾಡು. ಬಾಯ್ ಗೈಸ್.